ಸೊ ಆನೆ ದಾಳಿಗೆ ಕೇರಳ ವ್ಯಕ್ತಿ ಸಾವನ್ನಪ್ಪಿದಂಥ ವಿಚಾರಕ್ಕೆ 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇವರು. ಅಂದ್ರೆ ಪಕ್ಕದ ರಾಜ್ಯ ಕೇರಳದಲ್ಲಿ ವ್ಯಕ್ತಿ ಸಾವನ್ನಪ್ಪಿದ್ರೆ ಆನೆ ದಾಳಿಯಿಂದ 15 ಲಕ್ಷ ರಾಜ್ಯ ಸರ್ಕಾರ ಕೊಡುತ್ತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿ ಬಂದಂತ ಬಹಳ ದೊಡ್ಡ ಆರೋಪ ಇದು. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಕೊಟ್ಟಿದ್ದಾರೆ ಅಂತ ಅಲ್ಲಿ ಗದ್ದಲ ಆಯ್ತು. ಸೊ ಇದು ಫೆಬ್ರವರಿ 10ನೇ ತಾರೀಕು ಕೇರಳದ ವಯನಾಡ್ನಲ್ಲಿ ಒಂದು ಆನೆ ದಾಳಿ ಆಗುತ್ತೆ. ಆನೆ ದಾಳಿಯಿಂದ ಅಜೀಶ್ ಎಂಬ ವ್ಯಕ್ತಿ ಸಾವನ್ನಪ್ತಾರೆ. ಸೊ ಮೃತ ಅಜೀಶ್ ಕುಟುಂಬಸ್ಥರಿಗೆ ಕರ್ನಾಟಕ ಸರ್ಕಾರದಿಂದ ಪರಿಹಾರ ಹೋಗಿದೆ. ಸೊ ರಾಹುಲ್ ಗಾಂಧಿ ಅವರು ತಮ್ಮ ಯಾತ್ರೆಯನ್ನು ಕೂಡ ಸ್ವಲ್ಪ ಸ್ಥಗಿತಗೊಳಿಸಿ ಬಂದು ಆ ಫ್ಯಾಮಿಲಿ ಅವ್ರನ್ನ ಭೇಟಿಯಾದರು. ಮತ್ತೊಂದು ಕಡೆ ಕಾಡಾನೆ ದಾಳಿಯ ದೃಶ್ಯವನ್ನು ನೋಡ್ತಾ ಇದ್ದಾರೆ, CCTV ಫುಟೇಜನ್ನು. 10ನೇ ತಾರೀಕು ಆಗಿರೋದು. ಆದರೆ ಇದಕ್ಕೆ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದಿಂದ 15 ಲಕ್ಷ ಪರಿಹಾರವನ್ನು ನೀಡಿದ್ದಾರೆ. ಈಶ್ವರ್ ಖಂಡ್ರೆ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿದ್ದಾರೆ. BY ವಿಜಯೇಂದ್ರ ರಾಹುಲ್ ಗಾಂಧಿ ಸಲಹೆ ಮೇರೆಗೆ ಪರಿಹಾರವನ್ನು ನಮ್ಮ ರಾಜ್ಯ ಸರ್ಕಾರ ಕೇರಳದವ್ರಿಗೆ ಕೊಡ್ತಾ ಇದೆ ಅಂತ 15 ಲಕ್ಷ ಪರಿಹಾರ ನೀಡುವಂಥ ಸರ್ಕಾರದ ನಿರ್ಧಾರ ಖಂಡನೀಯ. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಜ್ಯದ ತೆರಿಗೆದಾರರ ಹಣ ಏನಿದೆ, ತೆರಿಗೆದಾರರ ಹಣ ಅದನ್ನು ದುರುಪಯೋಗ ಮಾಡ್ತಿದ್ದಾರೆ ಇವರು. ಇದು ಅವಮಾನ ಮಾಡ್ತಿದ್ದಾರೆ ರಾಜ್ಯದ ಜನರಿಗೆ ಅಂತ ವಿಜೇಂದ್ರ ಕಿಡಿಕಾರಿದ್ರು. 15 ಲಕ್ಷ ಮಂಜೂರು ಮಾಡಿದ್ದು ರಾಜ್ಯದ ಜನರಿಗೆ ಮಾಡಿದಂಥ ದ್ರೋಹ. ಮಾಧ್ಯಮ ಪ್ರಕಟಣೆ ಮೂಲಕ BY ವಿಜೇಂದ್ರ ಗರಂ ಆಗಿದ್ದಾರೆ. ಸೊ ಇದು ರಾಜ್ಯದಲ್ಲಿ ಒಂದು ಕಡೆ ಬರಗಾಲ ಇದೆ, ಸಮಸ್ಯೆಗಳು ನೂರಾರಿದ್ದಾವೆ. ಅಂಥದ್ರಲ್ಲಿ ಪಕ್ಕದ ರಾಜ್ಯಕ್ಕೆ ಪರಿಹಾರ ಕೊಡುವಂಥ ಒಂದು ಕಾಳಜಿ ಯಾಕೆ ನಿಮಗೆ? ಯಾಕೆ ನಮ್ಮ ರಾಜ್ಯದ ಸಮಸ್ಯೆಗಳು ನಿಮಗೆ ಕಾಣಿಸ್ತಾ ಇಲ್ವಾ ಅಂತ ಈಗ ಪ್ರಶ್ನೆ ಮಾಡಿದ್ದಾರೆ. ಆನೆ ಕರ್ನಾಟಕದ್ದು ಕೇರಳದ್ದ ಅಂತ ಸೀಲ್ ಹಾಕಲಾಗಿರುತ್ತಾ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ CT ರವಿ ಗರಂ ಆಗಿದ್ದಾರೆ. ಸೇಲ್ ಹಾಕಿದಾರ ಏನಾದರೂ ಅಂತ? ಘಟನೆ ನಡೆದಿದ್ದು ಕೇರಳದಲ್ಲಿ, ಪರಿಹಾರ ಅವರೇ ಕೊಡಬೇಕು. ಸರ್ಕಾರ ಹೈಕಮಾಂಡ್ ಮೆಚ್ಚಿಸೋದಕ್ಕೆ ರಾಜ್ಯದ ಹಣವನ್ನು ಬಳಸ್ಕೋತಾ ಇದೆ. ರಾಜ್ಯ ಸರ್ಕಾರ ಮಾನ ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟಿದೆ ಅಂತ CT ರವಿ ಗುಡುಗಿದ್ರು. ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ನನ್ನ ತೆರಿಗೆ ನನ್ನ ಹಕ್ಕು ಅಂದ್ರು. ಕರ್ನಾಟಕದ ಹಣವನ್ನು ಕೇರಳಕ್ಕೆ ಕೊಡೋಕೆ ನಾಚಿಕೆ ಆಗಲ್ವಾ ಇವರಿಗೆ ಅಂತ ಹೇಳಿದ್ದಾರೆ. ಇದರಲ್ಲಿ ಬಹಳ ಸ್ಪಷ್ಟ ಆಗುತ್ತೆ. ಅಡ್ರೆಸ್ ಅನ್ನ ರಾಹುಲ್ ಗಾಂಧಿ ವೇಣುಗೋಪಾಲಿಗೆ ಮಾಡಿರೋದು ರಾಜಕೀಯ ತೆವಲಿಗೆ ರಾಜ್ಯದ ಖಜಾನೆಯನ್ನು ಖರ್ಚು ಮಾಡ್ತಿದ್ದಾರೆ. ಈಶ್ವರ್ ಖಂಡ್ರೆಯ ಹಣ ಕೊಟ್ಟಿದ್ರೆ ನಾವ್ಯಾರು ಪ್ರಶ್ನೆ ಮಾಡುವ ಅಧಿಕಾರವೂ ಇರ್ತಿರಲಿಲ್ಲ, ಪ್ರಶ್ನೆ ಮಾಡ್ತಾನೂ ಇರಲಿಲ್ಲ. ಸಿದ್ದರಾಮಯ್ಯನವ್ರ ಜೋಬಿಂದ ಹಣ ಕೊಟ್ಟಿದ್ರೆ ನಾವು ಯಾರೂ ಅವ್ರನ್ನ ಪ್ರಶ್ನೆ ಮಾಡ್ತಿರಲಿಲ್ಲ. DK ಶಿವಕುಮಾರ್ ಅವರ ಜೋಬಿಂದ ಹಣ ಕೊಟ್ಟಿದ್ರೆ ನಾವು ಪ್ರಶ್ನೆ ಮಾಡ್ತಿರಲಿಲ್ಲ. KPCCಯಿಂದ ಹಣ ಕೊಟ್ಟಿದ್ರು ಕೂಡ ನಾವು ಪ್ರಶ್ನೆ ಮಾಡ್ತಿರಲಿಲ್ಲ. ಕೊಟ್ಟಿರೋದು ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣನ. ಹಾಗಾಗಿ ಇದು ತಪ್ಪು. ಈ ನಿರ್ಧಾರ ತೆಗೆದುಕೊಂಡ್ರೆ ತಪ್ಪು. ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿರ್ತಕ್ಕಂಥದ್ದು. ಮತ್ತು ಕರ್ನಾಟಕದ ಜನರಿಗೊಂದು, ಕೇರಳದ ಜನರಿಗೊಂದು, ಅದನ್ನೂ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಮಾಡಿದ್ದೀರಿ. ನಾಳೆ ಇದೊಂದಕ್ಕೆ ಅಲ್ಲ, ಇಡೀ ಎಲ್ರಿಗೂ ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅವರೇನು ಕರ್ನಾಟಕದ ಆನೆ ಅಂತ ಹೇಳೋಕ್ಕಿಂತ ಮುಂಚೆನೇ ನೀವು ಕರ್ನಾಟಕದ ಆನೆ ಅಂತ ಹೇಳಿಬಿಟ್ಟಿದ್ದೀರಿ. ನೀವು ಕಾಡಾನೆ ಅಂತ ಹೇಳ್ಬೋದಿತ್ತು, ಕಾಡಿನ ಆನೆ ಅಂತ. ಕರ್ನಾಟಕದ ಆನೆ ಅಂತ ಎಲ್ಲಿ ಸೀಲ್ ಹಾಕಿದಾರಾ? ಕರ್ನಾಟಕದ ಆನೆ ಅಂತ ಆನೆಗೆ ಫೆರಿಫೆರಿ ಇದೆಯಾ? ಆನೆ ಕರ್ನಾಟಕದಲ್ಲೂ ಓಡಾಡುತ್ತೆ, ತಮಿಳುನಾಡಲ್ಲೂ ಓಡಾಡುತ್ತೆ, ಆಂಧ್ರ ಪ್ರದೇಶದಲ್ಲೂ ಓಡಾಡುತ್ತೆ, ಎಲ್ಲ ಕಡೆಗೂ ಓಡಾಡುತ್ತೆ. ಬೌಂಡ್ರಿ ನಾವು ಹಾಕ್ಕೊಂಡಿರೋದು. ಅಂದರೆ ಇದೊಂದು ಕೆಟ್ಟ ಸಂಪ್ರದಾಯ ಅಲ್ವಾ?